ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಈ ವ್ಯಕ್ತಿಗೆ ನೀವು ಕಾಯಬೇಕೇ ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ, ಮೊದಲು ಸ್ವಲ್ಪ ಕಾರ್ಡ್ಸ್ ನೋಡೋಣ. ನ್ಯೂ ವಿಷನ್, ಮತ್ತೊಂದು ಪೋಸ್ಟ್ಪೋನ್ಮೆಂಟ್, ಹಾಗೆ ಗೈಡೆನ್ಸ್, ಮತ್ತೊಂದು ಸ್ಟ್ರೆಸ್, ಲೆಟ್ ಗೋ. ಇಲ್ಲೊಂದು ಕಂಟ್ರೋಲ್ ಬರ್ತಾ ಇದೆ ನೋಡಿ. ಆದಷ್ಟು ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀರಾ, ಆದರೆ ಕಷ್ಟ ಆಗ್ತಾ ಇದೆ. ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ. ಅಲ್ಲಿಂದ ಏನಾದರೂ ಪಾಸಿಟಿವ್ ಆಗಿ ಕಾಲ್ ಬರಬಹುದು, ಮೆಸೇಜ್ ಬರಬಹುದು, ಅಥವಾ ಅವರೆಲ್ಲಾದರೂ ಭೇಟಿ ಆಗಬಹುದು. ಹಾಗೆ ನಿಮ್ಮ ಮನಸ್ಸು ಹೇಳ್ತಾ ಇದೆ. ಆದರೆ ಎಷ್ಟು ದಿನ ಹಾಗೂ ಅನಿಸುತ್ತೆ ಮನಸ್ಸು, ನನ್ನನ್ನು ಮರ್ತುಬಿಟ್ರಾ, ನನ್ನ ನೆನಪಿದೆಯಾ, ಹಾಗೆಲ್ಲ ನೀವು ಯೋಚನೆ ಮಾಡೋದಿದೆ. ಒಂದು ಟೈಮಲ್ಲಿ ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ಅಲ್ಲಿ ಸಂತೋಷ ಇತ್ತು, ಖುಷಿ ಇತ್ತು. ಇದು ಹೀಗೇ ಇರುತ್ತೆ ಅಂತ ಅಂದ್ಕೊಂಡಿದ್ರಿ ನೀವು. ದಿನ ಕಳೆದ ಹಾಗೆ ಅಲ್ಲೇನೋ ಸ್ಟ್ರೆಸ್ ಇತ್ತು, ನೀವು ಅಂದ್ಕೊಂಡ ಹಾಗೆ ಏನೂ ನಡೀತಾ ಇರಲಿಲ್ಲ, ಎಲ್ಲ ಪೋಸ್ಟ್ಪೋನ್ ಆಗ್ತಾ ಇತ್ತು. ನಿಮ್ಮಿಬ್ಬರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅಂತ ಅನ್ನಿಸ್ತಾ ಇದೆ. ಯಾವುದೋ ಕಾರಣಕ್ಕೆ ನೀವಿಬ್ಬರು ದೂರ ಆಗಿದ್ದೀರಾ, ಏನೋ ಡಿಫ್ರೆನ್ಸಸ್ ಇತ್ತು ಅಥವಾ ಸಮಸ್ಯೆಗಳಿತ್ತು. ಈಗ ಈ ಕನೆಕ್ಷನಲ್ಲಿ ಸ್ಟ್ರೆಸ್ ಇದೆ ಅಂತ ಅನ್ನಿಸ್ತಾ ಇದೆ. ಆದ್ರೂ ಅದನ್ನೆಲ್ಲ ಓಡಿಸೋ ಪ್ರಯತ್ನ ಮಾಡ್ತೀರಾ. ನೀವೊಂದು ಪಾಸಿಟಿವ್ ಆಗಿ ಥಿಂಕ್ ಮಾಡೋ ಅಂಥ ವ್ಯಕ್ತಿ. ಕೆಲವರು ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಆದರೆ ಯಾಕೋ ಮೊದಲಿನ ಆತ್ಮೀಯತೆ ಇಲ್ಲ. ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾರೆ, ಆದರೆ ಎಲ್ಲ ಮುಂದೆ ಹೋಗ್ತಾ ಇದೆ. ಅವ್ರಿಗೆ ಅಂತ ಇಂಟ್ರೆಸ್ಟ್ ಇಲ್ಲ ಅಂತ ಅನ್ನಿಸ್ತಾ ಇದೆ ನಿಮಗೆ. ಅವ್ರ ಪರಿಸ್ಥಿತಿ ಏನು ಅನ್ನೋದು ನಿಮಗೆ ಗೊತ್ತಿಲ್ಲ. ಏನೋ ತೊಂದರೆನಲ್ಲಿ ಸಿಕ್ಕಾಕೊಂಡಿದ್ದಾರೆ ಹಾಗೂ ಅನಿಸುತ್ತೆ ನಿಮಗೆ. ಅವರೊಂದು ಒಳ್ಳೆ ವ್ಯಕ್ತಿ, ಹಾಗೆಲ್ಲ ಮಾಡಲ್ಲ. ಏನೋ ಸಮಸ್ಯೆಗಳಿದೆ, ಅದೇನು ಅಂತಲೂ ನಿಮಗೆ ಗೊತ್ತಾಗ್ತಾ ಇಲ್ಲ. ಹಾಗಿರೋದ್ರಿಂದನೇ ನಿಮ್ಗೆ ಇಲ್ಲಿ ಸ್ಟ್ರೆಸ್ ಆಗ್ತಾ ಇದೆ. ಅವ್ರ ಪರಿಸ್ಥಿತಿ ಹೇಗಿದೆಯೋ ಹಾಗೆಲ್ಲ ನಿಮ್ಮ ಮನಸ್ಸು ಯೋಚನೆ ಮಾಡೋದಿದೆ. ಆದಷ್ಟು ದೇವ್ರನ್ನ ಬೇಡ್ಕೊಳ್ಳೋದಿದೆ, ನಿಮ್ಮ ಆಸೆಗಳನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಿದೆ. ಅವ್ರು ಭೇಟಿ ಆಗ್ತಿದ್ರೂ ಪರವಾಗಿಲ್ಲ, ಯಾವಾಗಾದರೂ ಒಂದು ಕಾಲ್ ಮಾಡಿದರೆ ಸಾಕು, ಮೆಸೇಜ್ ಮಾಡಿದರೆ ಸಾಕು. ಅವ್ರು ಹೇಗಿದ್ದಾರೆ ಅಂತ ಗೊತ್ತಾದರೆ ನಿಮ್ಮ ಮನಸ್ಸು ಸಮಾಧಾನ ಆಗುತ್ತೆ. ಹಾಗೆ ನೀವು ಯೋಚನೆ ಮಾಡೋದಿದೆ. ತುಂಬ ದಿನದಿಂದ ಬೆಳೆದಿದ್ದಂಥ ಆತ್ಮೀಯತೆನ ಒಂದೇ ಸರಿ ಕಳ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಆಗಾಗ ನೆನಪುಗಳು ಬರ್ತಾ ಇರುತ್ತೆ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಏಂಜಲ್ಸ್, ಯೂನಿವರ್ಸ್, ಸ್ಪಿರಿಟ್ ಗೈಡ್ಸ್ ಗೈಡ್ ಮಾಡಿ. ಇದೊಂದು ಲವ್ ಎಟ್ ಫಸ್ಟ್ ಸೈಟ್ ಅನ್ನಿಸ್ತಾ ಇದೆ. ನಿಮ್ಮನ್ನು ನೋಡಿದ ತಕ್ಷಣ ಅವರಲ್ಲಿ ನೂರಾರು ಭಾವನೆಗಳು ಮನಸ್ಸಿಗೆ ಬಂದಿದೆ. ಆಗಾಗ ನಿಮ್ಮ ಹಿಂದೆ ಮುಂದೆ ಓಡಾಡ್ತಾ ಇದ್ರು, ಇಂಪ್ರೆಸ್ ಮಾಡ್ತಾ ಇದ್ರು, ಹಾಗೆ ಫ್ಲರ್ಟ್ ಮಾಡ್ತಾ ಇದ್ರು. ಪ್ರತಿದಿನ ಭೇಟಿ ಆಗ್ತಾ ಇದ್ರಿ. ನಿಮ್ಮ ಕೆಲಸದ ಬಗ್ಗೆ ಡಿಸ್ಕಷನ್ಸ್ ಇರ್ತಾ ಇತ್ತು. ಹಾಗೆ ಬರ್ತಾ ಇಬ್ಬರಲ್ಲೂ ಅಟ್ರಾಕ್ಷನ್ ಜಾಸ್ತಿ ಆಯಿತು ಅನಿಸ್ತಾ ಇದೆ. ನಿಮ್ಮನ್ನು ತುಂಬ ನಂಬ್ಕೋತಾ ಇದ್ರು. ನೀವೊಂದು ಲಾಯಲ್ ಹಾಗೆ ಸಾಫ್ಟ್ ನೇಚರ್ ಪರ್ಸನ್ ಅಂದ್ಕೊಂಡಿದ್ದಾರೆ ಇವರು. ಮನಸ್ಸಲ್ಲಿ ನಿಮ್ಮ ಬಗ್ಗೆ ಪ್ರೀತಿಗಿಂತ ಹೆಚ್ಚಾಗಿ ರೆಸ್ಪೆಕ್ಟ್ ಇತ್ತು. ನೀವು ನೋಡೋಕ್ಕೂ ಚೆನ್ನಾಗಿದ್ರಿ, ಆದರೆ ನಿಮ್ಮ ಸೌಂದರ್ಯಕ್ಕಿಂತ ನಿಮ್ಮ ನೇಚರ್ ಅವರನ್ನು ಅಟ್ರ್ಯಾಕ್ಟ್ ಮಾಡಿತ್ತು. ಅವ್ರಿಗೆ ನೀವು ಅಷ್ಟು ಈಸಿಯಾಗಿ ಸಿಕ್ಕಿರಲಿಲ್ಲ. ಸಾಕಷ್ಟು ನಿಮ್ಮ ಹಿಂದೆ ಮುಂದೆ ಸುತ್ತಿದ್ದಾರೆ ನಿಮ್ಮನ್ನು ಒಪ್ಸೋಕ್ಕೆ. ಇದೊಂದು ಮ್ಯೂಚುವಲ್ ರಿಲೇಷನ್ಶಿಪ್ ಆಗಿತ್ತು ಅನ್ನಿಸ್ತಾ ಇದೆ. ನಿಮಗೂ ಅವ್ರು ಇಷ್ಟ ಆಗಿದ್ರು, ಆದರೆ ಅದನ್ನು ಅವ್ರಿಗೆ ತಿಳಿಸೋಕ್ಕೆ ಸಾಕಷ್ಟು ಕಾಯಿಸಿದ್ದೀರಾ. ಅವ್ರಿಗೂ ಮೊದಲು ಪ್ರೀತಿ, ಪ್ರೇಮ, ಅದರಲ್ಲಿ ನಂಬಿಕೆ ಇರಲಿಲ್ಲ. ನಿಮ್ಮನ್ನು ನೋಡಿದ ಮೇಲೆ ಅವ್ರ ಮನಸ್ಸು ಚೇಂಜ್ ಆಗಿದೆ. ನಿಮ್ಮನ್ನು ಒಪ್ಸೋದು ಕಷ್ಟ ಅಂತ ಅಂದ್ಕೊಂಡಿದ್ರು. ಈಗ ಇಬ್ಬರೂ ದೂರ ಆಗಿದ್ದೀರಾ. ಇಬ್ಬರು ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಒಬ್ರನ್ನೊಬ್ರು ಕನೆಕ್ಟ್ ಆಗೋಕ್ಕೆ. ಆದರೆ ಯಾಕೋ ಏನೋ ಸರಿಯಾಗ್ತಾ ಇಲ್ಲ. ಈ ವ್ಯಕ್ತಿ ಮಾತ್ರ ಚೇಂಜ್ ಆಗಿಲ್ಲ. ನಿಮ್ಮ ಮೇಲಿನ ಪ್ರೀತಿ ಹಾಗೇ ಇದೆ. ನಿಮ್ಮ ಥರ ಯಾರೂ ಇಲ್ಲ ಅಂತ ಅವ್ರ ಭಾವನೆ.
ನೀವೂ ಈ ಥರ ದೂರ ಆಗ್ತೀವಿ ಆ ಥರ ಅಂದ್ಕೊಂಡಿರಲಿಲ್ಲ. ಏನೋ ಹೆಲ್ತ್ ಇಶ್ಯೂಸ್ ಇದೆ, ಫೈನಾನ್ಷಿಯಲ್ ಇಶ್ಯೂಸ್ ಇದೆ, ಏನೋ ಸಮಸ್ಯೆ ಇರಬೇಕು ಹಾಗೆ ನೀವು ಯೋಚನೆ ಮಾಡೋದಿದೆ. ಇದರಿಂದ ನಿಮಗೂ ಬೇಜಾರಾಗಿದೆ. ಇಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ರು, ನಿಮ್ಮ ಜೊತೆ ಇದ್ದಾಗ ಖುಷಿ ಇತ್ತು, ಕಾನ್ಫಿಡೆನ್ಸ್ ಇತ್ತು. ಈಗೇನೋ ಎಂಟಿನೆಸ್ ಫೀಲ್ ಆಗ್ತಾ ಇದೆ. ಏನಾದರೂ ಮಿರಾಕಲ್ ಆಗಿ ಇದೆಲ್ಲ ಸರಿಯಾಗಬಾರ್ದಾ ಅಂತ ಅನ್ಕೋತಾರೆ. ಹಾಗೆ ಏನಾದರೂ ಆದರೆ ಅವರೆಷ್ಟು ಲಕ್ಕಿ ಪರ್ಸನ್ ಹಾಗೂ ಅನ್ಕೋತಾರೆ. ಯಾಕೆ ಹೀಗೆಲ್ಲ ಆಯಿತು? ಅವ್ರಿಗೆ ನೀವು ತಕ್ಕ ವ್ಯಕ್ತಿ ಅಲ್ವಾ ಅನ್ಕೋತೀರಾ? ನೀವು ಅವ್ರಿಗೆ ಸಾಕಷ್ಟು ಸಪೋರ್ಟ್ ಮಾಡಿದ್ರಿ. ಏನೋ ಸಿಚುವೇಶನ್ ಕ್ರಿಯೇಟ್ ಆಗಿತ್ತು. ನಿಮಗೂ ಇಲ್ಲಿ ಸ್ಟ್ರೆಸ್ ಇದೆ, ಆ್ಯಂಗ್ಸೈಟಿ ಇದೆ. ಈ ಪರಿಸ್ಥಿತಿ ಯಾಕೆ ನನಗೆ ಅನ್ಕೋತೀರಾ? ಆದ್ರೂ ಇದನ್ನೆಲ್ಲ ಹೀಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಾ. ನಿಮ್ಮ ಪರ್ಸ್ನಾಲಿಟಿನೇ ಹಾಗಿದೆ. ಸೆಲ್ಫ್ ಮೋಟಿವೇಶನ್ ಮಾಡ್ಕೋತಾ ಇದ್ದೀರಾ. ಒಂದಿನ ಇದೆಲ್ಲ ಸರಿಯಾಗುತ್ತೆ ಅನ್ನೋ ಭಾವನೆ ನಿಮ್ಮದು. ಅವ್ರು ಸೈಲೆಂಟಾಗಿರೋದು ನಿಮಗೆ ಹರ್ಟ್ ಆಗ್ತಾ ಇದೆ. ನಿಮ್ಗೆ ಹರ್ಟ್ ಮಾಡಬೇಕು ಅನ್ನೋ ಭಾವನೆ ಅವ್ರಿಗೂ ಇಲ್ಲ. ಇದು ನಡಿಬೇಕು ಅಂತ ಇತ್ತು. ಕೆಲವು ಸಾರಿ ಇದೆಲ್ಲ ಆದಾಗಲೇ ಲೈಫಲ್ಲಿ ಪಾಠ ಕಲಿಯೋದು, ಪ್ರೀತಿಗೊಂದು ಅರ್ಥ ಬರೋದು. ಅವರು ಸಾಕಷ್ಟು ಸ್ಟ್ರೆಸ್ನಲ್ಲಿದ್ದಾರೆ. ನಿಮ್ಮ ಜೊತೆ ಇದ್ದಾಗ ಖುಷಿ ಸಂತೋಷ ಈಗಿಲ್ಲ. ಯಾವುದೋ ಸಮಸ್ಯೆಗಳು ಅವ್ರಿಗೆ ಯೋಚನೆ ಮಾಡೋ ಹಾಗೆ ಮಾಡಿದೆ. ಅದರಿಂದ ನಿಮ್ಮಿಂದ ದೂರ ಆಗಿದ್ದಾರೆ. ಮುಂದೆ ಅವರು ಮನಸ್ಸು ಗಟ್ಟಿ ಮಾಡಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದಾ, ನಿಮ್ಮನ್ನು ಭೇಟಿ ಮಾಡ್ಬೋದಾ? ಹಾಗೆ ನೋಡೋಣ ಏನು ಬರುತ್ತೆ, ಮುಂದೆ ಏನಿದೆ. ನೀವು ಈ ವ್ಯಕ್ತಿಗೆ ಕಾಯಬೇಕಾ ಬೇಡವಾ ನೋಡೋಣ. ಕಮ್ಯುನಿಕೇಷನ್ ಈಸ್ ದಿ ಕೀ. ಪರ್ಸನಲ್ ಇಶ್ಯೂ ರೀಚಸ್ ರೆಸಲ್ಯೂಷನ್ ಅನ್ನೋದು ಬರ್ತದೆ. ಹಾಗೆ ಮೆಡಿಟೇಟ್ ಆ್ಯಂಡ್ ಕಂಟೆಂಪ್ಲೇಟ್. ಏಕೆಂದರೆ 5 ಕಾರ್ಡ್, ಇಲ್ಲೊಂದು 2 ಕಾರ್ಡ್ ಬಂದಿದೆ. ಟೇಕ್ ಟೈಮ್ ಟು ಬ್ರೀದ್ ಔಟ್. ಬ್ಯಾಲೆನ್ಸ್ ಸ್ಪಿರಿಚುಯಾಲಿಟಿ ಆ್ಯಂಡ್ ಪ್ರಾಕ್ಟಿಕ್ಯಾಲಿಟಿ ಅನ್ನೋದು ಬರ್ತದೆ. ಸ್ಪಿರಿಚುವಲ್ ಆಗಿರಬೇಕು ಸರಿ, ಅದ್ರ ಜೊತೆಗೆ ಪ್ರಾಕ್ಟಿಕಲ್ ಆಗಿರಲೂಬೇಕು. ಯಾವಾಗಲೂ ಮಂತ್ರ ಹೇಳ್ಕೊತಾ ಕೂತ್ಕೊಂಡ್ರೆ ಮಾವಿನಕಾಯಿ ಉದುರಲ್ಲ ಅಲ್ವಾ? ಕೆಲಸ ಮಾಡಬೇಕು, ಪ್ರಯತ್ನಗಳನ್ನ ಮಾಡಬೇಕು. ಇಲ್ಲಿ ಏನು ಬರ್ತಾ ಇದೆ ಹಾಗೆ ನೋಡಿದಾಗ ಇಲ್ಲೊಂದು ಕಮ್ಯುನಿಕೇಷನ್ ಈಸ್ ದಿ ಕೀ. ಒಂದೊಂದ್ಸರಿ ಕೂತು ಮಾತಾಡಬೇಕಾಗತ್ತೆ, ಆದರೆ ಅದಕ್ಕೆ ಇಬ್ಬರೂ ಸ್ಪಂದಿಸಬೇಕಾಗತ್ತೆ. ಒಂದು ಕೈಯಲ್ಲಿ ಚಪ್ಪಾಳೆ ಆಗಲ್ಲ ಅಲ್ವಾ? ಸಂಬಂಧ ಸರಿಯಾಗಬೇಕಾದ್ರೆ ಇಬ್ಬರೂ ಮನಸ್ಸು ಮಾಡಬೇಕು. ಈ ಪರ್ಸ್ನಲ್ ಇಶ್ಯೂ ರೀಚಸ್ ರೆಸಲ್ಯೂಷನ್ ಅನ್ನೋದು ಬರ್ತಾ ಇದೆ. ಅವ್ರದ್ದು ಯಾವುದೋ ಸಮಸ್ಯೆಗಳು, ಅವ್ರದ್ದು ಯಾವುದೋ ಪರ್ಸ್ನಲ್ ಇಶ್ಯೂಸ್, ಏನೋ ಸಮಸ್ಯೆಗಳು ಸರಿಯಾಗುತ್ತೆ ಅನ್ನೋದಿದೆ. ಏನೋ ಹೆಲ್ತ್ ಇಶ್ಯೂಸ್ ಇರ್ಬೋದು, ಫೈನಾನ್ಷಿಯಲ್ ಇಶ್ಯೂಸ್ ಇರ್ಬೋದು, ಅಥವಾ ಏನೋ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು. ಪ್ರತಿಯೊಬ್ಬರಿಗೂ ಸಮಸ್ಯೆಗಳಿರುತ್ತೆ. ಅದೆಲ್ಲ ಸ್ವಲ್ಪ ಸರಿಯಾದರೆ ಮನಸ್ಸೂ ಸಮಾಧಾನವಾಗಿರುತ್ತೆ. ಹಾಗೆ ಇಲ್ಲೇನಿದೆ ನೋಡೋಣ. ವರ್ಕ್ ಥ್ರೂ ಯುವರ್ ಫಿಯರ್ಸ್. ನಿಮ್ಮ ಪ್ರಯತ್ನಗಳನ್ನ ಮುಂದುವರಿಸಿ. ಇಬ್ಬರಲ್ಲೂ ಮನಸ್ಸಿದ್ರೆ ಏನಾದರೂ ಅಲ್ಲಿ ದಾರಿ ಇರುತ್ತೆ. ನಮ್ಮ ಟೈಮ್ ಸರಿಯಾಗಿಲ್ದಿರುವಾಗ ನಾವು ಮಾಡಬೇಕು ಅಂತ ಕೆಲಸಗಳೆಲ್ಲ ಪೋಸ್ಟ್ಪೋನ್ ಆಗ್ತಾ ಇರುತ್ತೆ. ಯಾವುದೂ ನಾವು ಅಂದ್ಕೊಂಡಂಗಾಗಲ್ಲ, ಏನೂ ನಡೆಯಲ್ಲ, ಏನೋ ಒಂಥರ ಸ್ಟ್ರೆಸ್ ಆಗ್ತಾ ಇರುತ್ತೆ. ಶಾಂತವಾಗಿ ಒಂದು ಕಡೆ ಕೂತು ಮೆಡಿಟೇಷನ್ ಮಾಡಿ, ಕೆಲವು ಬ್ರೀದಿಂಗ್ ಎಕ್ಸಸೈಸ್ಗಳನ್ನ ಮಾಡಿ, ಮನಸ್ಸು ಶಾಂತವಾಗುತ್ತೆ. ಹಾಗೆ ಕೆಲವು ನಮ್ಮ ಕೆಲಸಗಳೂ ಆಗುತ್ತೆ. ಸ್ಟ್ರೆಸ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಮುಂದೆ ನಿಮ್ಮ ಪ್ರಯತ್ನಗಳನ್ನ ಮುಂದುವರಿಸಿ ಅನ್ನೋದು ಇಲ್ಲಿ ಬರ್ತಾ ಇದೆ. ಇದಕ್ಕೆ ಒಂದು ಫೈನಲ್ ಮೆಸೇಜ್ ನೋಡ್ಬಿಡೋಣ ಒಂದು ಸರಿ. ಯಾಕೋ ಒಂದು ಫೈನಲ್ ಮೆಸೇಜ್ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಸೈಕಲ್ಸ್ ಬರ್ತಾ ಇದೆ. ಮತ್ತೊಂದು ಗ್ರ್ಯಾಟಿಟ್ಯೂಡ್. ಬಿ ಗ್ರೇಟ್ಫುಲ್ ಫಾರ್ ಅಬಂಡೆನ್ಸ್ ಅನ್ನೋದು ಬರ್ತಾ ಇದೆ. ಮುಂದೆ ಎಲ್ಲ ಒಳ್ಳೆಯದಾಗ್ತಾ ಹೋಗುತ್ತೆ. ಆ ದೇವರಿಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ಸ್ ಹೇಳಿ. ಏನೋ ಚೇಂಜಸ್ ಬರೋದಿದೆ. ರಿಲೀಸ್ ಯುವರ್ ಫಿಯರ್, ಟ್ರಸ್ಟ್ ದಿಸ್ ಪವರ್ಫುಲ್ ಪ್ರೋಸೆಸ್ ಅನ್ನೋದು ಬರ್ತಾ ಇದೆ. ಹಾಗಿರೋದ್ರಿಂದ ನೆಮ್ಮದಿಯಾಗಿರಿ, ಸಂತೋಷವಾಗಿರಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.